ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಗಣೇಶ ಉತ್ಸವಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯ ವಿದ್ಯಾ ಗಣಪತಿ ಗೆಳೆಯರ ಸಂಘ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿ ವಿಸರ್ಜನೆ ಇಂದು ಯಾವುದೇ ಅಹಿತಕರ ಘಟನೆ ನಡೆಯದೆ ಶಾಂತಿಯುತವಾಗಿ ನಡೆಯಿತು. ತಾಂಜಾವೂರು ದೇವಾಲಯದ ಮಾದರಿಯಲ್ಲಿ ನಿರ್ಮಿಸಿದ್ದ ಸೆಟ್ನಲ್ಲಿ ಪ್ರತಿಷ್ಠಾಪಿಸಿದ್ದ 18 ಅಡಿ ಎತ್ತರದ ಮಹಾಕಾಳ ರುದ್ರ ಗಣಪನ ಮೂರ್ತಿಯ ವಿಸರ್ಜನಾ ಮಹೋತ್ಸವ ಕಣ್ತುಂಬಿಕೊಳ್ಳಲು ಜಿಲ್ಲೆಯ ವಿವಿಧೆಡೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ತಳಿರು ತೋರಣಗಳೊಂದಿಗೆ ಸಿಂಗಾರಗೊಂಡಿದ್ದ ವಾಹನದಲ್ಲಿ ನಡೆದ ಗಣಪನ ಮೂರ್ತಿಯ ಮೆರವಣಿಗೆಗೆ ಮುತ್ತಿನ ಪಲ್ಲಕ್ಕಿಗಳು ಜೊತೆಗೂಡಿದ್ದವು. ಮಧ್ಯಾಹ್ನ ವೇಳೆ ಪ್ರಾರಂಭವಾದ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳು ಸಂಚರಿಸಿತು. ತಾಳ ಮದ್ದಳೆ, ಡೋಲು, ಹಗಲು ವೇಷಧಾರಿಗಳು ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳು ಮೆರವಣಿಗೆಯ ಮೆರುಗು ಹೆಚ್ಚಿಸಿದವು. ಡಿಜೆ ಸದ್ದಿಗೆ ಸ್ಟೆಪ್ ಹಾಕಿದ ಯುವತಿಯರು ಹಾಗೂ ಮಹಿಳೆಯರು ಭವ್ಯ ಮೆರವಣಿಗೆ ನೋಡಲು ರಸ್ತೆಯುದ್ದಕ್ಕೂ ವೃದ್ಧರು, ಮಕ್ಕಳು ಹಾಗೂ ಮಹಿಳಾ ಭಕ್ತರು ಕಿಕ್ಕಿರಿದು ಸೇರಿ ದರ್ಶನ ಪಡೆದರು. ಯುವಕರು ಸೇರಿ ಬಾವುಟ ಹಿಡಿದು ಶಾಲು ತೊಟ್ಟು ಮೆರವಣಿಗೆಯನ್ನು ಕೇಸರಿಮಯಗೊಳಿಸಿದರು. ಪಟಾಕಿ, ಬಾಣ, ಬಿರುಸುಗಳನ್ನು ಸಿಡಿಸಿ ಗಣಪತಿಗೆ ಜಯಘೋಷಗಳನ್ನು ಮೊಳಗಿಸಿ ಸಂಭ್ರಮಿಸಿದರು. ಗಣೇಶ ಮೂರ್ತಿ ವಿಸರ್ಜನಾ ಮಹೋತ್ಸವ ಯಶಸ್ವಿಗೊಳಿಸಲು ತಾಲೂಕಿನ ವಿವಿಧ ಗಣಪತಿ ಯುವಕರ ಸಂಘಗಳು ತೊಡಗಿಸಿಕೊಂಡಿದ್ದವು. ಮಾರ್ಗ ಮಧ್ಯೆ ಅಲ್ಲಲ್ಲಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇನ್ನು ಉತ್ಸವದ ಸಂದರ್ಭದಲ್ಲಿ ಯಾವುದೇ ಅವಘಡಗಳು ಸಂಭವಿಸಬಾರದೆಂದು ಪೊಲೀಸ್ ಇಲಾಖೆ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿತು. ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಕಂಡುಬಂದರು. ಇಲಾಖೆಯ ಹಿರಿಯ ಅಧಿಕಾರಿಗಳು ನಗರದಲ್ಲೇ ಮೊಕ್ಕಾಂ ಹೂಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಆಯಾ ಕಟ್ಟಿನ ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಸಾರ್ವಜನಿಕ ಚಲನವಲನಗಳ ಮೇಲೆ ವಿಶೇಷ ನಿಗಾ ವಹಿಸಲಾಗಿತ್ತು. ರಜಾ ದಿನವಾದ ಭಾನುವಾರ ಮದ್ಯ ನಿಷೇಧಿಸಿದ್ದರಿಂದ ವೈನ್ಸ್ ಮತ್ತು ಬಾರ್ಗಳು ಬಾಗಿಲು ಮುಚ್ಚಿದ್ದವು. ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಯಿತು. ಮೆರವಣಿಗೆ ದರ್ಗಾ ಬಳಿ ಬರುತ್ತಿದ್ದಂತೆ ಮುಸ್ಲಿಂ ಸಮುದಾಯದ ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ನೀರು ಹಾಗೂ ಜ್ಯೂಸ್ ವಿತರಣೆ ಮಾಡಿ ಭಾವೈಕ್ಯತೆ ಮೆರೆದರು. ಸುಡು ಬಿಸಿಲಿಗೆ ಬಸವಳಿದಿದ್ದ ವಿನಾಯಕನ ಭಕ್ತರು ನೀರು ಹಾಗೂ ಜ್ಯೂಸ್ ಕುಡಿದು ದಣಿವಾರಿಸಿಕೊಂಡರು. ಗೌರಿಬಿದನೂರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಬಳಿಕ ಸಂಜೆ ಗೊಟಕನಾಪುರದ ಬಳಿ ಈ ಮೊದಲೇ ಗುರುತಿಸಿದ್ದ ಉತ್ತರ ಪಿನಾಕಿನಿ ನದಿ ಪಾತ್ರದ ಜಾಗದಲ್ಲಿ ಬೃಹತ್ ಮೂರ್ತಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಯಂತ್ರಗಳ ಸಹಾಯದಿಂದ ನೀರಿನಲ್ಲಿ ವಿಸರ್ಜನೆ ಮಾಡಲಾಯಿತು. ಆ ಮೂಲಕ 15 ದಿನಗಳ ಕಾಲ ನಡೆದ ಉತ್ಸವಕ್ಕೆ ವೈಭವದ ವಿದಾಯ ಹೇಳಲಾಯಿತು. ಇನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಉತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ, ಉತ್ಸವದ ಹೆಸರಿನಲ್ಲಿ ಧಾರ್ಮಿಕ, ಸಮಾಜ ಸೇವಾ ಚಟುವಟಿಕೆಗಳು, ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜನಸಮುದಾಯ ಪಾಲ್ಗೊಳ್ಳುವಂತೆ ಮಾಡುತ್ತಾರೆ.
ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ಇನ್ನು ದೇವಾಲಯ ಸಮಿತಿಯ ಬೈಪಾಸ್ ರವಿ, ರಾಜಶೇಖರ್, ಜಗದೀಶ್, ಶಿವಕುಮಾರ್, ಬಾಬುರೆಡ್ಡಿ, ಲಕ್ಷ್ಮೀಪತಿ, ರಾಮಣ್ಣ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.